ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆ ಪ್ರಕರಣ ದಾಖಲಾದ ನಂತರ ಮರಳಿದ ಕೆಕೆಹಟ್ಟಿ ಗ್ರಾಮಸ್ಥರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪೊಲೀಸ್ ಠಾಣೆ ಮುಂದೆ ಸೋಮವಾರ ಮಧ್ಯಾಹ್ನದಂದು ಜಮಾಯಿಸಿದ ಕೆಕೆಹಟ್ಟಿಯ ಗ್ರಾಮಸ್ಥರು. ಕಾರಣ, ಅಯ್ಯನವರ ಬಸವರಾಜ್ ತಂದೆ ಲೇಟ್ ಬಸಪ್ಪ ಇವರ ಮಗನಾದ ನಾಗರಾಜ್ 24 ವರ್ಷ. ಈತನು ಕೆಕೆಹಟ್ಟಿ ಗ್ರಾಮದ ಶಶಿಕಲಾ ಎನ್ನುವ ಹುಡುಗಿಯನ್ನ ಪ್ರೀತಿಸಿ ವಿವಾಹವಾಗಿರುತ್ತಾನೆ. 2 ವರ್ಷದ ಹಿಂದೆ ನಾಗಮ್ಮ ಎಂಬುವರ ಮಗಳಾದ ಶಶಿಕಲಾ ಇವರನ್ನು ಮದುವೆಯಾಗಿದ್ದ ನಾಗರಾಜ್ ಪ್ರತ್ಯೇಕವಾದಂಥ ಮನೆಯನ್ನ ಮಾಡಿಕೊಂಡು ಇಬ್ಬರೂ ಜೀವನವನ್ನ ಮುಂದುವರಿಸಲು ಪ್ರಾರಂಭಿಸುತ್ತಾರೆ. ನಂತರ ಸ್ವಲ್ಪ ದಿನಗಳಲ್ಲಿ ನಾಗರಾಜನ ಹೆಂಡತಿಯಾದ ಶಶಿಕಲಾ ಇವರು ಗಂಡನಿಗೆ ಸರಿಯಾಗಿ ಅಡುಗೆ ಮಾಡದೇ ಇದ್ದುದರಿಂದ ಅವರಿಬ್ಬರಿಗೆ ಮಾತಿನ ಚಕಮಕಿಯಾಗಿ ಜಗಳವಾಗಿದ್ದು, ಈ ಜಗಳ ಕುರಿತು ಪೊಲೀಸ್ ಠಾಣೆಗೆ ಹೋಗಿರುವಂತ ಸಂದರ್ಭದಲ್ಲಿ ನಾಗರಾಜನಿಗೆ ಹಾಗೂ ಶಶಿಕಲಾ ಇಬ್ಬರಿಗೂ ಪೊಲೀಸರಿಂದ ತಿಳುವಳಿಕೆ ಹೇಳಿ ಕಳುಹಿಸಿರುತ್ತಾರೆ. ನಂತರ ಶಶಿಕಲಾ ಗಂಡನ ಮನೆಗೆ ಹೋಗದೆ ಶಶಿಕಲಾ ತನ್ನ ತಾಯಿಯ ಮನೆಯಲ್ಲಿ ಇದ್ದುದರಿಂದ ಜನವರಿ 24ರಂದು ಶಶಿಕಲಾನನ್ನು ನಾಗರಾಜ್ ಮನೆಗೆ ಕರೆಯಲು ಹೋದಾಗ ಶಶಿಕಲಾ ತಾಯಿ ನಾಗಮ್ಮ, ಅಣ್ಣ ಮೇಘರಾಜ್, ಚಿಕ್ಕಪ್ಪನಾದ ಸೊಸೈಟಿ ಕೊತ್ಲಪ್ಪ, ತನ್ನ ಹೆಂಡತಿಯಾದ ಶಶಿಕಲಾ ಇವರುಗಳು ನಾಗರಾಜನಿಗೆ ಅವಾಚ್ಯ ಶಬ್ದಗಳಿಂದ ಬೈದಾಡಿ ನಾಗರಾಜನನ್ನು ಎಲ್ಲಾದರೂ ಹೋಗಿ ಸಾಯಿ ಪ್ರಚೋದನಾತ್ಮಕ ಹೇಳಿಕೆಯನ್ನ ಹೇಳಿರುವ ಮಾತನ್ನು ಗಾಢವಾಗಿ ಮನಸ್ಸಿಗೆ ತೆಗೆದುಕೊಂಡ ನಾಗರಾಜ್ ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ಸಮಯದಲ್ಲಿ ಕೆಕೆಹಟ್ಟಿ ಗ್ರಾಮದ ಪಕ್ಕದಲ್ಲಿರುವ ಮಲಿಯಮ್ಮನ ದೇವಸ್ಥಾನದ ಹತ್ತಿರ ಕ್ರಿಮಿನಾಶಕ ಔಷಧಿಯನ್ನ ತಾನು ಸಾಯಲು ಕಾರಣ 4 ಜನ ಎಂದು ವಾಯ್ಸ್ ಮೆಸೇಜಿನ ಮೂಲಕ ವಾಟ್ಸಾಪ್ ಗ್ರೂಪ್ಗಳಾದ ಕಟ್ಟಡ ಕಾರ್ಮಿಕರ ಗ್ರೂಪ್ ಹಾಗೂ ಬಾಳಿಗಾರರ ಗ್ರೂಪ್ಗಳಿಗೆ ನಾಗರಾಜನು ಕಳಿಸಿರುವುದರಿಂದ ವಿಷ ಸೇವಿಸಿರುವ ವಿಷಯ ತಕ್ಷಣ ತಿಳಿದ ಜನರು ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದಾಗ ಫಲಿಸುವುದಿಲ್ಲ, ಚಿಕಿತ್ಸೆ ಫಲಕಾರಿಯಾಗದೆ ಎಂಬ ವಿಷಯವನ್ನ ತಿಳಿದ ನಂತರ ಹೆಚ್ಚಿನ ಚಿಕಿತ್ಸೆಗೆಂದು ಕೊಪ್ಪಳ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ದಾಖಲಾದ ನಾಗರಾಜನು ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ಸಾಯಂಕಾಲ 7 ಗಂಟೆಗೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುತ್ತಾನೆ. ಈ ವಿಷಯವನ್ನ ತಿಳಿದ ನಂತರ ಕೆಕೆಹಟ್ಟಿ ಗ್ರಾಮಸ್ಥರು 4 ಜನರ ವಿರುದ್ಧ ನಾಗರಾಜನ ಸಾವಿಗೆ ಕಾರಣವೇನೆಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ನಂತರ ಅವರನ್ನು ಕಾನೂನು ಕ್ರಮ ಕೈಗೊಳ್ಳುವಂತೆ ಹೋರಾಟ ಮಾಡುವುದರು. ಈ ಸಂದರ್ಭದಲ್ಲಿ ಕೆಕೆಹಟ್ಟಿಯ ನೂರಾರು ಯುವಕರುಗಳು, ಮುಖಂಡರುಗಳು ಕೂಡ್ಲಿಗಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿ ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ಮರಳಿ ತಮ್ಮ ಗ್ರಾಮಕ್ಕೆ ಹಿಂತಿರುಗಿರುತ್ತಾರೆ. ವರದಿ ರಾಘವೇಂದ್ರ ಸಾಲಮನಿ, ಕೂಡ್ಲಿಗಿ. ನನ್ನ ಹೆಸರು ಓಬಕ್ಕ ಸರ್, ಕೆಕೆಹಟ್ಟಿ. ವಿಷಯ ಕೊಡೋದು 24ನೇ ತಾರೀಕು ನಾಗರಾಜ್ ಅಂತ. ಅವರು ಎಣ್ಣೆ ಕುಡ್ದ ಕಾರಣ ಹೆಂಡ್ತಿನೇ ಅದು 4 ಸತಿ ಕರೆಯಕ್ಕೆ ಹೋಗಿದ್ದೆ ಸರ್. ಅವ್ರು ಕರೆಯಕ್ಕೆ ಹೋದ್ರೂ ಬರಲಿಲ್ಲ, ಕಳಿಸಿಲ್ಲ. ನೀವು ಅವ್ರ ಗಂಡ ಹೆಂಡ್ತಿ ಅವ್ರ ಅಮ್ಮ ಏನೋ ಬೈದ್ರಂತೆ ಸಾಯಿ ಅಂತ. ಅದ್ರ ಹೆಚ್ಚಿಗೆ ಅವ್ರು ಎಣ್ಣೆ ಕುಡ್ದಾರ. ಅದು ರಾತ್ರಿನೂ ಡೀಲ್ ಮುಗಿಸ್ಯಾರ ಇವರು. ಅದು ಯಾರು ಇಲ್ಲ, ಊರರಿಲ್ಲ, ಊರರ ಮುಖಂಡರಿಲ್ಲ, ಇಲ್ಲ ಊರರ ಮೆಂಬರ್ ಇಲ್ಲ, ಯಜಮಾನ್ರು ಇಲ್ಲ, ಯಾರನ್ನೂ ಕರೆ ಕಳಿಸಿಲ್ಲ. 1 ಗಂಟೆ ರಾತ್ರಿ 2 ಗಂಟೆಗೆ ಡೀಲ್ ಮುಗಿಸಿ FIR ಅಂತೇಳಿ ಕಳಿಸಿದ್ರು. ಅವ್ರ ಅಪ್ಪಗ ಓದಿಲ್ಲ ಸರ್, ವಿದ್ಯೆ ಇಲ್ಲ, ಓದಿಲ್ಲ. ಅವರು ಅದು ಸ್ಟೇಟ್ಮೆಂಟ್ ಅನ್ನೋದೇ ಗೊತ್ತಿಲ್ಲ. ಈಗ ಹೇಳಿದ್ರೆ ಹೆಣ ಬಿಡಿಸ್ಕೊಂಡ್ ಬರೋಕ್ಕೋಸ್ಕರ ಸೈನ್ ಮಾಡ್ರಿ ಅಂತ ಹೇಳ್ಯಾರ. ಹೆಣ ಬಿಡಿಸೋಕ್ಕೋಸ್ಕರ ಸೈನ್ ಮಾಡ್ರಿ ಅಂತ ಹೇಳಿ ಆಮೇಲೆ ಬೆಳಿಗ್ಗೆ ಸ್ಟೇಟ್ಮೆಂಟ್ ಅಂತ ಹೇಳ್ಯಾರ ಸರ್. ಹಂಗಾಗಿ ಸರ್, ನನ್ನ ಹೆಸರು ಪೂಜಾ ರಂಜಿನಪ್ಪ ಅಂತೇಳಿ. ಇಲ್ಲಿ ಇಷ್ಟು ಜನ ನೆರೆದಿರೋದು ಏನಂದರೆ, ಹೋರಾಟ, ಒಂದು ನ್ಯಾಯ ಸಿಗಬೇಕನ್ನೋ ಒಂದು ಕಾರಣಕ್ಕೆ ಇಲ್ಲಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಕಾರಣ ಏನಿಲ್ಲ, ನಮ್ಮ ಊರಿನ ಹುಡುಗ ಆದ ನಾಗರಾಜ್ ಎನ್ನುವನು ವಿಷ ಸೇವಿಸಿ ಈಗ 10 ದಿನಗಳಿಂದ ವಿಷ ಸೇವಿಸಿದ್ದ ದಾಂಪತ್ಯ ಕಲಹದಿಂದ. ಅದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿತ್ತು. ಅದನ್ನು ಬಗೆಹರಿಸಿ ಕಳಿಸ್ತೀವಿ ಅಂತ ಅವ್ರು ಪೊಲೀಸರು ಹೇಳಿದರು. ಆದರೂ ಅವರು ಏನು ಅಂತ ಕೇಳಲಿಲ್ಲ. ಆಮೇಲೆ ಏನಾಯಿತು, ಅವನು 2-3 ಸರಿ ಅವ್ರ ಮನೆ ಹತ್ರ ಹೋಗಿ ನಾನು ಇನ್ಮೇಲೆ ಕುಡಿಯಲ್ಲ, ನಾನು ಚೆನ್ನಾಗಿರ್ತೀನಿ, ನನ್ನ ಹೆಂಡತಿ ನನ್ನ ಹತ್ರ ಕಳಿಸ್ಕೊಡ್ರಿ ಅಂತ ಕೇಳ್ಕೊಂಡಿದ್ದ. ಆದರೂ ಅವರು ಅವನಿಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲ, ನೀನು ಪೊಲೀಸ್ ಹತ್ರನೇ ಹೋಗಿ ಮಾತಾಡು, ಪೊಲೀಸ್ ಹತ್ರನೇ ಹೋಗಿ ಕೇಳು, ಆ ಪೊಲೀಸ್ ಹೇಳಿದ ಮೇಲೆ ನಾವು ಕಳಿಸ್ಕೊಡ್ತೀವಿ ಅಂತ ಅವನಿಗೆ ಹೇಳಿದ್ರಂತೆ, ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಆಮೇಲೆ ಅದೇ ಒಂದು ಕಾರಣದಿಂದ ಅವನು ಮಾನಸಿಕವಾಗಿ ನೊಂದು ಬೆಂದು ಅವನಿಗೆ ಒಂಥರ ಜೀವನದಲ್ಲಿ ಒಂಥರ ಜಿಗುಪ್ಸೆಕ್ಕೆ ತಗೊಂಬಂದು ವಿಷ ಸೇವಿಸಿ 10 ದಿನ ಆಗಿತ್ತು. ನಿನ್ನೆ ಅವನು ಸತ್ತೋಗಿದ್ದಾನೆ. ಅವನು
ಆದರೆ ಇಲ್ಲಿ ನಮಗೆ ನೋಡಿ ಇಲ್ಲಿ ಕಾಪಿ ಪ್ರಕಾರ ನನ್ನ ಸಾವಿಗೆ ನಾನೇ ಅಂತ ಇಲ್ಲಿ ಪೊಲೀಸ್ ಸ್ಟೇಟ್ಮೆಂಟ್ ನಕಲಿ ಮಾಡ್ಯಾರ ಇದನ್ನ. ಆದ್ರೆ ಅವನು ಮಾತಾಡಿರೋ ವಾಯ್ಸ್ ರೆಕಾರ್ಡ್ ಇದೆ. ನನ್ನ ಸಾವಿಗೆ ನನ್ನ ಹೆಂಡತಿ, ಆಮೇಲೆ ಸ್ಟೋರ್ ಪುಟ್ಲಜಪ್ಪ, ಆಮೇಲೆ ಅವನು ಸಾಪ್ ನಾಗಮ್ಮ ಮತ್ತೆ ಮೇಘರಾಜ್ ಅನ್ನೋದು ಒಂದು ಸ್ಟೇಟ್ಮೆಂಟ್ ಐತೆ. ಇಡೀ ನಮ್ಮ ಕಟ್ಟಡ ಕಾರ್ಮಿಕರದು ಮತ್ತೆ ಪಾಳೆಗಾರರ ಗುಂಪು ಅಂತ ಒಂದು ಗ್ರೂಪ್ ಐತೆ. ಎಲ್ಲ ಇಡೀ ಗ್ರೂಪಲ್ಲಿ ಅವನ ವಾಯ್ಸ್ ರೆಕಾರ್ಡ್ ಆಗಿದೆ. ನಮ್ಗೆ ಈಗ ಬೇಕಾಗಿರೋದು ಏನು ಅಂದರೆ ಕಾನೂನು ಕಡೆಯಿಂದ ನಮಗೆ ನ್ಯಾಯ ಬೇಕಷ್ಟೇ. ಅಷ್ಟು ಬಿಟ್ಟರೆ ನಾವು ಕಾನೂನಿಗೆ ಧಕ್ಕೆ ತರೋಂಥ ಮಾತು ಯಾವುದೂ ಇಲ್ಲ. ಮತ್ತು ನಾವು ಈಗ ಏನಂದರೆ ವಿತಿನ್ ಸ್ಪಾಟಲ್ಲಿ ನಮಗೆ ಕಾನೂನು ರೀತ್ಯವಾಗಿ ನಮಗೆ ನ್ಯಾಯ ಬೇಕು ಅಂತ ಪೊಲೀಸರ ಹತ್ರ ಕೇಳ್ಕೊಳ್ತಿದ್ದೀವಿ ಅಷ್ಟೇ. ಈ ಹಿಂದೆ ವಿಷ ಕುಡ್ದಾಗ 24 ತಾರೀಕಿಗೆ ಅವತ್ತಿನ ದಿನ ಬಂದು FIR ಹಾಕ್ಸಿದ್ರ? ಇಲ್ಲ, ಅವತ್ತಂದರೆ ಕಂಪ್ಲೇಂಟ್ ಮಾಡಿದ್ವಿ. ಅದಕ್ಕಿಂತ ಮೊದಲು ಒಂದ್ಸರಿ ಅವರು ಮನೆ ಹತ್ರ ಹೋಗಿ ಇವನು ಹೆಂಡತಿ ಕಳಿಸ್ತಾ ಇಲ್ಲ ಅಂತ ಜಗಳ ಆಡಿದ್ದ. ಆಮೇಲೆ ಅವರು ಎಲ್ಲರೂ ಹೊಡೆದಾಡಿ ಅವನು ಹೊಡೆದು ಕಳಿಸಿದ್ರು. ಅವತ್ತೇ ಅವನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದ. ಅವತ್ತು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದ. ನಾವು ಬಿಡಿಸ್ಕೊಂಡು ಕರ್ಕೊಂಬಂದು ಅವನಿಗೆ ಬುದ್ಧಿ ಹೇಳಿ ತಿಳಿ ಹೇಳಿದ್ವಿ. ಆದರೂ ಇವತ್ತಲ್ಲ ನಾಳೆ ಸರಿ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಮೇಲೆ ಅವನು ಇದ್ದ. ಕೊನೆಗೆ ಹೋಗಿ ನಿನ್ನೆಗೆ 10 ದಿವಸ ಹತ್ತತ್ರ ಮೊನ್ನೆ ಶುಕ್ರವಾರಕ್ಕೆ 8 ದಿವಸ ಅವ್ರ ಮನೆ ಹತ್ರ ಹೋಗಿ ಅವ್ರ ತಾಯಿ ಹತ್ರ ಕೇಳ್ಕೊಂಡಿದ್ದಾನೆ ಅವನು. ಕಳಿಸ್ಬಿಡಕ್ಕ, ನಾನು ಇನ್ಮೇಲೆ ಚೆನ್ನಾಗಿರ್ತೀನಿ, ಕುಡಿಯಲ್ಲ, ನಾನು ಚೆನ್ನಾಗಿರ್ತೀನಿ, ಇಬ್ಬರು ಚೆನ್ನಾಗಿ ಜೀವನ ಮಾಡ್ತೀವಿ, ನಿನ್ನ ಮಗಳು ನನ್ನ ಹೆಂಡತಿ ನನ್ನ ಮನೆಗೆ ಕಳಿಸ್ಬಿಡು ಅಂದರೆ ಅವ್ರ ತಾಯಿ ಕಳಿಸ್ಕೊಡ್ಲಿಲ್ಲಂತೆ. ಅದೇ ಒಂದು ಮನಸ್ತಾಪ ಮಾಡ್ಕೊಂಡು ಅವ್ನು ಹೋಗಿ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅವನಿಗೆ ಒಂದು ಮೇನ್ ಕಾರಣ ಏನು ಅಂದರೆ, ನಾನು ಬದುಕಿದ್ದಂಗೆ ನನ್ನ ಹೆಂಡತಿ ತಾಳಿ ಕಾಲುಂಗ್ರ ಅವೆಲ್ಲ ತೆಗೆದಿಡಲ್ಲ ಒಂದು ಮಾನಸಿಕವಾಗಿ ವೇದನೆ ಪಟ್ಟ. ಅದು ರೆಕಾರ್ಡಲ್ಲಿದೆ, ಬೇಕಾದ್ರೆ ನೀವು ವರದಿಗಾರರು ಕೇಳ್ಕೊಬೋದು ಅವನ್ನ, ಮಾಧ್ಯಮದವರು. ಅದು ಒಂದು ಪ್ರೂಫ್ ಐತೆ ನಮ್ಮ ಹತ್ರ, ರೆಕಾರ್ಡ್ ಕೊಡ್ತೀವಿ ನಿಮಗೆ. ಇದೊಂದು ರೀಸನ್ಗೆ ಅವನಿಗೆ ಮನಸ್ಸಿಗೆ ಮಾನಸಿಕ ಒಂದು ವೇದನೆ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಸರ್. ಒಟ್ಟಿನಲ್ಲಿ ನಮಗೆ ನ್ಯಾಯ ಬೇಕಷ್ಟೇ, ಅಷ್ಟೇ ನಾವು ಕೇಳ್ಕೊಳ್ಳೋದು.